ನೀವು ಹೇಳಿದ್ದನ್ನು ಬಿಟ್ಟು ಅವನಿ ಇನ್ನೂ ಕ್ಲಿಯರ್ ಆಗಿ ಪ್ರಾಮಾಣಿಕತೆಯಿಂದ ಹೇಳಿದಾಳೆ. ಎಲ್ಲ ಗೊತ್ತಿದ್ದೆ ಹುಡುಗಿ ನೋಡಕ್ ಬಂದಿದ್ದೀವಿ. ಕತೆ ಉಲ್ಟಾ ಹೊಡಿತಲ್ವಾ? ತನ್ನ ತಪ್ಪನ್ನ ತಿಳ್ಕೊಂಡು ಒಳ್ಳೆಯವಳಾಗಿ ಬದಲಾಗಿರೋ ಅಲೆಖ್ಯ ಮೇಲೆ ನನಗೆ ಇನ್ನೂ ಗೌರವ ಜಾಸ್ತಿ ಆಯಿತು. ಎಲ್ಲ ಗೊತ್ತು ಅಂತಿದ್ದೀರಾ, ಹಾಗಾದ್ರೆ ಈ ವಿಷಯ ನಿಮಗೆ ಖಂಡಿತವಾಗ್ಲೂ ಗೊತ್ತಿರಲ್ಲ. ಯಾವ ವಿಷಯ? ಒಂದಿನ ರಾತ್ರಿ ಎಲ್ಲ ಅಣ್ಣ, ಲೈ ಯಾಕೆ ಅವನ ಮೇಲೆ ಕೂಗಾಡ್ತೀಯಾ? ಮೊದಲು ನೀವಿಲ್ಲಿಂದ ಒಳಗಡೆ ಹೋಗಿ. ಈ ವಿಷಯ ಕೂಡ ಗೊತ್ತಾಗ್ಬೇಕು ಅಲ್ವಾ? ಒಂದಿನ ರಾತ್ರಿ ಎಲ್ಲ ಏನು ನಡೀತು? ಒಂದಿನ ರಾತ್ರಿ ಎಲ್ಲ ಅಲೇಖ್ಯ ಶ್ರೀಕರ್ ಹೊರಗಡೆ ಇದ್ದು ಬಂದಿದ್ರು. ಹೊರಗಡೆ ಅಂತ ಹೇಳಬೇಡಿ, ಹಾಸ್ಪಿಟಲ್ನಲ್ಲಿ ಅಂತ ಹೇಳಿ. ಅವನಿಯವರು ಆ ವಿಷಯ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಸಿನಿಮಾ ಕತೆ ಪೂರ್ತಿ ತಿಳ್ಕೊಂಡೇ ಬಂದಿದ್ದೀರಂತಾಯ್ತು. ಹೇಳ್ದೆ ಅಲ್ವಾ, ಅವನಿ ನಮ್ಮ ಹತ್ರ ಎಲ್ಲ ವಿಷಯನ ವಿವರವಾಗಿ ಕ್ಲಿಯರ್ ಆಗಿ ಹೇಳಿದಾಳೆ. ನಮ್ಮ ಮುಖಾಂತರ ಗೊತ್ತಾದ್ರೆ ಸಂಬಂಧ ಹಾಳಾಗತ್ತೆ ಅಂತ ನೀನೇ ಮೊದಲೇ ಎಚ್ಚರಿಕೆ ವಹಿಸಿದ್ಯಾ ಅಂತ ಆಯ್ತು. ಛೇ, ಪ್ಲಾನ್ ಎಲ್ಲ ಡಿಸ್ಟರ್ಬ್ ಆಗೋಯ್ತು. ಏನೋ ನಡೆಯುತ್ತೆ ಅಂತ ಅನ್ಕೊಂಡ್ರೆ ಎಲ್ಲ ಟುಸ್ ಆಗೋಯ್ತು. ಏನಯ್ಯ, ಮತ್ತೆ ಅವನಿದೆ ಮೇಲ್ಗೈ ಆಯ್ತು. ಅದಕ್ಕೆ ನಮ್ಮೋರ್ ಮುಖ ಬಾಡೋಗಿರೋದು. ಬ್ಲ್ಯಾಕಲ್ಲಿ ಟಿಕೆಟ್ ತೊಗೊಂಡು ಸಿನಿಮಾಗೆ ಹೋದಾಗ ಅದು ಫ್ಲಾಪ್ ಆದರೆ ಎಷ್ಟು ಬೇಜಾರಾಗುತ್ತೋ ಎಲ್ರಿಗೂ ಅಷ್ಟು ಬೇಜಾರಾಗಿದೆ. ಅವನಿ ಸಂಕಲ್ಪದಲ್ಲಿ ಎಲ್ಲರೂ ಪಾಲು ಹಂಚ್ಕೊಳ್ಳೋದು ಬಿಟ್ಟು ಹೀಗೆ ಯಾಕೆ ಮಾತಾಡ್ತಿದ್ದೀರಿ? ನಮ್ಮ ಮನೆಯವರು ಅವಾಗವಾಗ ಹೀಗೆ ಬಿಡಿ. ಎಲ್ಲ ಮುಗೀತಾ ಅಥವಾ ಹೇಳ್ಬೇಕಾಗಿರೋದು ಇನ್ನೇನಾದ್ರೂ ಇದೆಯಾ? ಇದ್ರೆ ಹೇಳು ನಿಹಾರಿಕಾ, ಎಲ್ಲನೂ ಒಂದೇ ಸಲ ಕ್ಲಿಯರ್ ಮಾಡೋಣ. ಇನ್ನೇನಿರುತ್ತಮ್ಮ ಹೇಳೋದಿಕ್ಕೆ, ಎಲ್ಲ ವಿವರ ಗೊತ್ತಿದೆಯಲ್ವಾ? ನಮ್ಗೆ ಮುಗ್ದೋಗಿರೋ ಕತೆ ಬೇಡಮ್ಮ. ಹಾಗಂತ ನಿನ್ ಜೀವನ ಏನು ಹಾಳಾಗಿಲ್ಲ. ಪ್ರೀತಿಸಿ ಮದ್ವೆ ಮಾಡ್ಕೋಬೇಕು ಅಂದ್ಕೊಂಡೆ ಅಷ್ಟೇ ಅಲ್ವಾ? ಇನ್ನು ಆ ವಿಷಯನೆಲ್ಲ ಮನ್ಸಿಂದ ತೆಗ್ದ್ಬಿಡು. ಡೌಟೇ ಇಲ್ಲ ಅಣ್ಣ, ಇವರು ಆ 200 ಕೋಟಿ ಆಸ್ತಿಗೆ ಬಿದ್ದು ಹೋಗಿದ್ದಾರೆ. ಅವ್ರ ಮುಖ ನೋಡ್ತೀಯಾ? ಅತ್ಯಾಸೆ ಪಡೋರು. ಅಣ್ಣವ್ರೆ, ಮತ್ತೊಂದ್ಸಾರಿ ಪುರೋಹಿತರಿಗೆ ಫೋನ್ ಮಾಡಿ ಬೇಗ ನಿಶ್ಚಿತಾರ್ಥನ ಮಾಡಿಬಿಡೋಣ. ಮದುವೆ ಸಮಯಕ್ಕಾದರೂ ನಿಮ್ಮಮ್ಮ ಕೋಮಾಯಿಂದ ಹೊರಗಡೆ ಬಂದರೆ ಸಂತೋಷ. ಅಲೇಖ್ಯ, ಏನಾಯ್ತು? ತಲೆ ತಿರುಗ್ತಾ ಇದೆ ಅಕ್ಕ. ಹೌದಾ? ಈ ನಡುವೆ ನೀನು ಸರಿಯಾಗಿ ಊಟ ಮಾಡ್ತಿಲ್ವಲ್ಲ, ಅದಕ್ಕೆ ಸುಸ್ತಾಗಿರ್ಬೋದು. ಅಯ್ಯೋ ಅಲೇಖ್ಯ, ಅವನಿ, ನೀನ್ ಹೋಗಿ ನೋಡು. ಅಲೇಖ್ಯ, ಓಕೆ ಅಲ್ವಾ? ಸಡನ್ ಆಗಿ ಏನಾಯ್ತು? ಯಾವುದಕ್ಕೂ ಒಳ್ಳೇದು ಒಂದ್ಸರಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ. ಹಾಸ್ಪಿಟಲ್ಗೆ ಅಗತ್ಯ ಇಲ್ಲ ಸರ್. ನಮ್ಮಮ್ಮ ಕೂಡ ಡಾಕ್ಟ್ರೇ ಅಲ್ವಾ, ಅವರೇ ಒಂದ್ಸಲ ಚೆಕ್ ಮಾಡಿ ನೋಡ್ತಾರೆ.
ಏನಾಯ್ತು ಸುಧಾ? ಸರಿಯಾಗಿ ತಿಂದೇ ಇರೋದಿಕ್ಕೋ ಸುಸ್ತಾಗಿರೋದಿಕ್ಕೋ ಆಗಿರೋ ವಾಂತಿ ಅಲ್ಲ ಇದು. ಮತ್ತೆ ಈ ಹುಡುಗಿ ತಾಯಿ ಆಗ್ತಿದ್ದಾಳೆ ಅಂತ ಸಿಕ್ಕಿರೋ ಸೂಚನೆ. She is pregnant. ಅಲೇಖ್ಯ ಕನ್ಸೀವ್ ಆಗಿದ್ದಾಳೆ. ಇಲ್ಲ, ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ಅಲೇಖ್ಯ ತಾಯಿ ಆಗೋದು ಅಂದ್ರೆ ಏನು? ಅವಳಿಗೇನಾದ್ರೂ ಮದುವೆ ಆಗಿದ್ಯಾ? ಗಂಡ ಇದ್ದಾನ? ದಯವಿಟ್ಟು ಹಾಗೆ ಅನುಮಾನಿಸ್ಬೇಡಿ. ಅಲೇಖ್ಯ ಒಳ್ಳೆ ಹುಡುಗಿ. ನೀವು ಟೆಸ್ಟ್ ಮಾಡಿದ್ರಲ್ಲಿ ಏನಾದರೂ ತಪ್ಪಿರಬಹುದು. ನಾನು ಯಾಕೆ ಸುಳ್ಳು ಹೇಳ್ಬೇಕು ರೀ? ನಾನು ಗೈನಕಾಲಜಿಸ್ಟ್. ನಿಮ್ಗೆ ಅಷ್ಟೊಂದು ಅನುಮಾನ ಇದ್ರೆ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಾನು ಹೇಳಿದ್ದು ರಾಂಗ್ ಆದರೆ ನಾನು ನನ್ನ ಪ್ರೊಫೆಷನ್ನೇ ಬಿಟ್ಬಿಡ್ತೀನಿ. ಅಲೇಖ್ಯ, ಅಲೇಖ್ಯ, ಅಲೇಖ್ಯ. ಅಲೇಖ್ಯ, ನೀವು ನನ್ನ ಜೊತೆ ಬನ್ನಿ. ನಮ್ಮ ಹತ್ರ ಎಲ್ಲ ವಿಷಯನೂ ಹೇಳಿದ್ರಿ ಅಲ್ವಾ? ಈ ವಿಷಯನ ಯಾಕೆ ಹೇಳಿಲ್ಲ ಅವನಿಯವರೇ? ಪ್ರೀತಿ ವಿಷಯ ಹೇಳಿದೆ, ಮದುವೆ ವಿಷಯ ಹೇಳಿದೆ, ಮತ್ತೆ ತಾಯಿ ಆಗ್ತಿದ್ದಾಳೆ ಅನ್ನೋ ವಿಷಯ ಹೇಳಿಲ್ಲ. ನಿಮ್ಮ ಮಾತಿನ ಮೇಲಿದ್ದ ನಂಬಿಕೆಯಿಂದ, ವೇದಾವತಿಯವ್ರ ಕುಟುಂಬದ ಮೇಲಿದ್ದ ನಂಬಿಕೆಯಿಂದ ಬಂದ್ವಿ. ಇಂಥ ಹುಡುಗಿನ ನಮ್ಮನೆಗೆ ಸೊಸೆಯಾಗಿ ಗಂಟಾಕ್ಬೇಕು ಅಂದ್ಕೊಂಡಿದ್ದೀರಾ? ಗೊತ್ತಿಲ್ಲದೆ ಮಾಡಿರೋ ತಪ್ಪನ್ನ ಕ್ಷಮಿಸ್ಬೋದು, ಆದರೆ ಗೊತ್ತಿದ್ದು ಮಾಡಿರೋ ತಪ್ಪುಗಳನ್ನ ಕ್ಷಮಿಸಬಾರ್ದು. ಈ ಥರ ಕ್ಯಾರೆಕ್ಟರ್ ಇಲ್ದಿರೋಳನ್ನ ನನ್ನ ಮಗನಿಗೆ ಹೆಂಡತಿ ಮಾಡಬೇಕು ಅಂದ್ಕೊಂಡ್ಯಾ? ನಿನ್ನ ಮೇಲೆ, ನಿನ್ನ ಕುಟುಂಬದ ಮೇಲೆ ಚೀಟಿಂಗ್ ಕೇಸ್ ಹಾಕ್ತೀನಿ. ಇದೇನಾ ಜನರಿಗೆ ಸಂಪ್ರದಾಯದ ಬಗ್ಗೆ, ಪದ್ಧತಿ ಬಗ್ಗೆ ಹೇಳೋದು? ನಾವು ಇನ್ನೊಬ್ರಿಗೆ ಹೇಳೋದಿಲ್ಲ ರೀ, ನಾವು ಕೂಡ ಆಚರಿಸ್ಬೇಕು. ನಿಮ್ಮ ಮನೇಲಿ ಇದೆಲ್ಲ ನಡೆಯುತ್ತೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಾರು ಇವಳು ಗರ್ಭಿಣಿ ಆಗೋ ಕಾರಣನೋ ಅವನಿಗೆ ಕೊಟ್ಟು ಮದುವೆ ಮಾಡಿ. ಯಾರ ಜೊತೆನೋ ಓಡೋದವಳಿಗೆ ನನ್ನ ಮಗ ಗಂಡ ಆಗೋದಿಲ್ಲ, ಹುಟ್ಟೋ ಮಗುವಿಗೂ ತಂದೆ ಆಗೋದಿಲ್ಲ. ಏನ್ ಫ್ಯಾಮಿಲಿನೋ ಏನೋ, ಚೀಚಿ. ನಡೀರಿ. ಏನಮ್ಮ ಇದು? ಮದುವೆ ಆಗದಿರೋ ಹುಡುಗಿ ತಾಯಿ ಆಗೋದು ಅಂದ್ರೆ ಏನು? ಇದಕ್ಕೆ ಕಾರಣ ಯಾರಾಗಿರ್ತಾರೆ? ಅಲೇಖ್ಯ, ಕೂತ್ಕೋ, ನಿಧಾನ. ಅಕ್ಕ, ಏನಾಯ್ತು ನನಗೆ? ತಂಗಿ ಕೇಳ್ತಿದ್ದಾಳೆ, ಹೇಳಕ್ಕ. ಶಾಕಲ್ಲಿ ಮರ್ತೋಗಿದ್ದಾಳೆ ಅನ್ಸತ್ತೆ. ನೆನಪು ಮಾಡು ಅಕ್ಕ. ಏನಾಯ್ತು ಅಕ್ಕ? ನಿನಗೇನು ಆಗ್ಲಿಲ್ವೇ? ಆಗಿದ್ದೆಲ್ಲ ನಮಗೆ. ನಮ್ಮ ಮನೆ ಮೇಲೆ ದೊಡ್ಡ ಬಾಂಬೆ ಎಸ್ದುಬಿಟ್ಟೆ. ನಮ್ಮ ಮನೆ ಮೇಲೆ ದೊಡ್ಡ ಆರೋಪನೇ ತಂದೆ. ಸ್ವಲ್ಪ ಹೊತ್ತು ಹಿಂದೆ ನಮ್ಮೆಲ್ರಿಗೂ ಸಿಡಿಲಿನಂಥ ವಿಷಯ ಗೊತ್ತಾಯ್ತು.
ನಮ್ಮ ಮನೇಲಿರೋ ನೀನು ಮದ್ವೆಗೂ ಮುಂಚೆ ಗರ್ಭವತಿ ಹೇಗಾದೆ? ಎಲ್ಲ ನೆನ್ಪಗ್ ಬಂತು ಅನ್ಸತ್ತೆ. ಅತಿ ಒಳ್ಳೆತನಕ್ಕೆ ಹೋಗ್ಬೇಡ, ಅಲೆಕ್ಕಿನ ಮನೇಲಿ ಇಟ್ಕೋಬೇಡ ಅಂತ ಹೇಳಿದ್ರೆ ನನ್ನ ಮಾತು ಕೇಳಿದ್ಯಾ ನೀನು? ನಮ್ಮ ಕುಟುಂಬದ ಮರ್ಯಾದೆನ ಬೀದಿ ಪಾಲ್ ಮಾಡ್ಬಿಟ್ಲು ಇವಳು. ಆ ಹುಡುಗನ್ ಮನೆ ಕಡೆಯವ್ರು ಹೋದವ್ರು ಸುಮ್ನೆ ಇರ್ತಾರಾ? 10 ಜನಕ್ಕೆ ಹೇಳ್ಕೊಂಡ್ ಬರ್ತಾರೆ. ಆ 10 ಜನರ ಮುಖಾಂತರ ಇಡೀ ಊರಿಗೆಲ್ಲ ಗೊತ್ತಾಗುತ್ತೆ. ದೊಡ್ಡವ್ರ ಮಾತು ಕೇಳಬೇಕು ಅಂತ ಇದಕ್ಕೆ ಹೇಳೋದು. ನಿನ್ ಗಂಡನ ಪ್ರಾಣ ಕಾಪಾಡಲು ಅಂತ ಅವಳನ್ನ ಕರ್ಕೊಂಡು ಬಂದು ನೀನ್ ಮನೇಲಿ ಇಟ್ಕೊಂಡೆ. ಅವಳೇನೋ ಮನೆ ಮರ್ಯಾದೆನ ಬಯಲ್ಗಿಳಿದ್ಲು. ನಿಮ್ಮ ಅಮ್ಮಂಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾನು ಎಲ್ಲರ ಹತ್ರ ಬೈಸ್ಕೊಳ್ತಾ ಕೂಡ ನಿನಗೆ ಒಳ್ಳೆ ಜೀವನ ಕೊಡಬೇಕು ಅಂತ ಹೋರಾಡ್ತಾ ಇದ್ದೆ. ಮತ್ತೆ ನೀನ್ ಮಾಡಿದ್ದೇನು? ಸಾಕವನಿ, ಇಲ್ಲಿವರೆಗೂ ಇವಳಿಗೋಸ್ಕರ ನೀನ್ ಮಾಡಿರೋದೇ ಸಾಕು. ಇನ್ನಿವಳು ಮನೇಲಿರೋದು ಒಳ್ಳೇದಲ್ಲ. ಇವಳು ಹೊರಗಡೆ ಹೋಗ್ಬೇಕು. ಇವಳನ್ನ ನೋಡ್ತಿದ್ರೆ ಸಾಯಿಸ್ಬೇಕು ಅನಿಸ್ತಿದೆ. ಇವಳ ಮುಖ ನೋಡ್ಬೇಕು ಅಂದ್ರೇನೆ ಅಸಹ್ಯ ಆಗ್ತಿದೆ. ಮೊದಲು ಹೊರಗಡೆ ಹಾಕಮ್ಮ. ಅತ್ಗೆ, ಕಾವ್ಯ ಕೂಡ ಮದ್ವೆಗೂ ಮುಂಚೆ ಅವಸರ ಪಟ್ಟಿದ್ಲು. ಆಗ ಕಾವ್ಯ ಯಾವ ಪರಿಸ್ಥಿತಿಲಿದ್ಲು, ಈಗ ಅಲೇಖ್ಯ ಕೂಡ ಅದೇ ಪರಿಸ್ಥಿತಿಲಿದ್ದಾಳೆ. ಎಲ್ರೂ ಸ್ವಲ್ಪ ಸಹನೆಯಿಂದ ಇರಿ. ಇವಳನ್ನ ಸಮರ್ಥಿಸ್ಕೊಳ್ಳೋಕೆ ನನ್ನ ಮಗಳ ವಿಷಯ ತಗೊಂಡ್ ಬರ್ತಾ ಇದೀಯಾ? ಬುದ್ಧಿ ಇದೆಯಾ ನಿನಗೆ? ಕಾವ್ಯ ಅಲೇಖ್ಯ ಒಂದೇನಾ? ವ್ಯತ್ಯಾಸ ಇಲ್ವಾ? ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ಯಾ? ಅಲೇಖ್ಯ ಯಾರಿಂದ ಗರ್ಭಿಣಿ ಆಗಿದ್ದಾಳೋ ಮೊದಲು ಆ ವಿಷಯನ ಕೇಳಿ ಅತ್ತೆ. ನಮ್ಮನೆಲ್ಲೇ ಓಡಾಡ್ತಾ ಇದ್ಲು ಅಲ್ವಾ? ಮತ್ತೆ ಪ್ರೆಗ್ನೆಂಟ್ ಹೇಗಾದ್ಲು ಅಂತ ಕೇಳಿ. ಅದೆಲ್ಲ ಕೇಳಬೇಕಾಗಿರೋ ಅಗತ್ಯ ಕೂಡ ನನಗಿಲ್ಲ. ಇವಳನ್ನ ಹೊರಗಡೆ ಹಾಕಿದ್ರೆ ಆಮೇಲೆ ಏನಾದ್ರೂ ಮಾಡ್ಕೋತಾಳೆ. ನನ್ನ ಮನೆಯಿಂದ ಹೊರಗಡೆ ಹೋಗೆ. ನಿನಗೆ ಹೇಳ್ತಿರೋದು ಈ ಮನೆಯಿಂದ ಹೊರಗಡೆ ಹೋಗು. ನಡಿ. ನೋಡಿ, ನಿಂತ್ಕೊಳ್ಳಿ ಅತ್ತೆ. ಅತ್ತೆ, ಈ ಕಡೆ ಬಾ ಅವನಿ. ಆವೇಶ ಪಡ್ದೇನೆ ಯೋಚನೆ ಮಾಡಿ ಅತ್ತೆ. ಆವೇಶ ಪಡದೆ ಯೋಚನೆ ಮಾಡೋಕೆ, ಮಾಡಿದ ತಪ್ಪನ್ನ ಕ್ಷಮಿಸೋಕೆ ಅದೇನ್ ಸಣ್ಣ ತಪ್ಪಲ್ಲಮ್ಮ. ಅವನಿ ಈ ಸಮಯದಲ್ಲಿ ಕೂಡ ಸಪೋರ್ಟ್ ಮಾಡ್ತೀನಿ ಅಂತ ಬಂದ್ರೆ ಅವಳು ಸೇರ್ಸಿ ಆಚೆ ಹಾಕಿ. ಜಾಗ ಬಿಡು ಅವನಿ. ಅತ್ತೆ, ಈ ಸಮಯದಲ್ಲಿ ನೀವು ಆವೇಶ ಪಡೋದು ಕರೆಕ್ಟ್ ಅಲ್ಲ. ಅತ್ತೆ, ನೀವು ಕರೆಕ್ಟ್ ಅಲ್ವಂತೆ. ನಿಮ್ಗೆ ಬುದ್ಧಿವಾದ ಹೇಳುವಷ್ಟು ಬೆಳೆದ್ ಬಿಟ್ಟಿದ್ದಾಳೆ ನೋಡಿ. ಸಲ್ಗೆ ಕೊಟ್ಟಿದಾರಲ್ವಾ, ಅದಕ್ಕೆ ತಲೆ ಮೇಲೆ ಕೂತಿದ್ದಾಳೆ. ನೀವು ಹೊಡೆಯೋದ್ರಿಂದಾನೋ ಬೈಯೋದ್ರಿಂದಾನೋ ಹೊರಗಡೆ ಹಾಕೋದ್ರಿಂದಾನೋ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ಅಲೇಖ್ಯನ ನಮ್ಮನೆ ಹುಡುಗಿ ಅನ್ಕೊಳ್ಳಿ. ನನ್ನ ಮುಖ ನೋಡಿ ಇದೊಂದು ದಿನ ಬಿಟ್ಬಿಡಿ. ಅಲೇಖ್ಯ ಜೊತೆ ಪರ್ಸ್ನಲ್ ಆಗಿ ನಾನು ಮಾತಾಡ್ತೀನಿ. ಬೇಡ ಅನ್ಬೇಡಿ ಅತ್ತೆ, ನಿಮ್ ಕಾಲ್ ಹಿಡ್ಕೋತೀನಿ. ಪ್ಲೀಸ್ ಅತ್ತೆ. ಈಗ ಎಲ್ಲರೂ ಹೋಗಿ. ಅವನಿಗೆ ಇಂಥ ಅವಕಾಶನ ಕೊಟ್ಟು ನೀವು ತುಂಬಾ ತಪ್ಪು ಮಾಡ್ತಿದ್ದೀರಾ ಅತ್ತೆ. ಇಂಥ ಕೆಲಸ ಏನಾದ್ರೂ ಒಂದ್ ವೇಳೆ ನಮ್ಮಿಂದ ನಡೆದಿದ್ರೆ ಅವನಿಗೆ ಅವಕಾಶ ಕೊಟ್ಟ ಹಾಗೆ ನಮಗೂ ಕೊಡ್ತಿದ್ರ ಹೇಳಿ? ಕ್ಷಮಿಸ್ತಿದ್ರ ಹೇಳಿ? ತಪ್ಪು ನಿಮ್ ಹತ್ರ ಕೂಡ ಇದೆ ಅತ್ತೆ. ನಾಳೆವರೆಗೂ ಮಾತ್ರ ಸಮಯ ಕೇಳಿದಾಳಲ್ವಾ, ಅಲ್ಲಿವರೆಗೂ ಎಲ್ಲರೂ ಸ್ವಲ್ಪ ತಾಳ್ಮೆಯಿಂದ ಇರಿ. ಇನ್ನು ಹೊರಡಿ. ಆವಾಗಿಂದ ನೋಡ್ತಾನೆ ಇದೀನಿ, ನೀವ್ ಯಾರು ಯಾಕೋ ಮಾತಾಡ್ತಾನೆ ಇಲ್ಲ. ಅಲ್ಲ, ಇದು ಗಂಡಸರು ತಲೆ ಹಾಕೋ ವಿಷಯನ ಏನ್ ಮಾತಾಡ್ಬೇಕು ಹೇಳು? ಹೌದಕ್ಕ, ಇದು ತುಂಬಾ ಮೃದುವಾಗಿರೋ ವಿಷಯ. ಎಲ್ರೂ ತಲೆ ಹಾಕೋ ಬದಲು ದೊಡ್ಡವ್ರು ಮಾತ್ರ ಮಾತಾಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ.
ಕ್ಲೈಮ್ಯಾಕ್ಸು ನಾವು ಅನ್ಕೊಂಡಿದ್ದಕ್ಕಿಂತ ಸ್ಟ್ರಾಂಗ್ ಆಗೇ ಇದೆ ಅಲ್ವಾ? ಇದ್ರ ಪಾರ್ಟು ಇನ್ನೂ ಕುತೂಹಲ ಭರಿತವಾಗಿರುತ್ತೆ. ನಿನ್ನ ಮೇಲಿರೋ ಪ್ರೀತಿಯಿಂದ ಒಂದು ಅವಕಾಶ ಕೊಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆಗೆಲ್ಲ ನನಗೆಲ್ಲ ವಿಷಯಗಳು ವಿವರವಾಗಿ ಗೊತ್ತಾಗಬೇಕು. ನಮ್ಮ ಮನೆಗೆ ಯಾವ ಕಡೆಯಿಂದ ಆಪತ್ತು ಬರುತ್ತೆ ಅಂತ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಈ ವಿಷಯನ ತುಂಬಾ ಹುಷಾರಾಗಿ ಸಾಲ್ವ್ ಮಾಡ್ಕೊಳ್ದೆ ಹೋದ್ರೆ ನಮಗೆ ತುಂಬಾ ಡ್ಯಾಮೇಜ್ ಆಗೋಗುತ್ತಮ್ಮ. ಅವನಿ, ಅವನಿ, ಅತ್ತೆ, ಅಲೆಕ್ಯನ ಹತ್ರ ಇವತ್ತು ಮಾತಾಡ್ತೀನಿ ಅಂತ ಹೇಳಿದ್ಯಲ್ಲ, ಮಾತಾಡಿದ್ಯಾ? ಇನ್ನೂ ಮಾತಾಡಿಲ್ಲ ಅತ್ತೆ. ಕೆಲವು ವಿಷಯಗಳಲ್ಲಿ ತಡ ಮಾಡೋದು ತುಂಬಾ ಅಪಾಯ ನಮ್ಮ. ಮೊದಲು ನೀನು ಹೋಗಿ ಅವಳು ಗರ್ಭಿಣಿ ಆಗೋದಕ್ಕೆ ಕಾರಣ ಯಾರು ಅಂತ ತಿಳ್ಕೊಂಡ್ ಬಾ. ಅತ್ತೆ ಬೇಡ ಅಂತ ಹೇಳಿದ್ರು ಕೇಳ್ದೇನೆ ಅಲೇಖ್ಯನ ಈ ಮನೇಲಿ ಕರ್ಕೊಂಡು ಬಂದಿಟ್ಕೊಂಡೆ. ಮನೇಲಲ್ಲ, ನಮ್ಮ ತಲೆ ಮೇಲೆ ಇಟ್ಟಿದ್ದಾಳೆ. ಅವಳು ಗರ್ಭಿಣಿ ಆಗಿರೋ ವಿಷಯ ಹೊರಗಡೆ ಗೊತ್ತಾಯ್ತು ಅಂದ್ರೆ ನಮ್ಮ ಬಂಧುಗಳು ಸಂಬಂಧಿಕರು ಫೋನ್ ಮೇಲೆ ಫೋನ್ ಮಾಡ್ತಾರೆ. ಯಾರಿಂದ ತಾಯಿ ಆಗಿದ್ದಾಳೆ ಅಂತ ಬೇಗ ಗೊತ್ತಾದ್ರೆ ಯಾವುದೋ ಒಂದು ನಿರ್ಧಾರನ ಬೇಗ ತಗೊಳ್ಬಹುದು. ರಾತ್ರಿ ಎಲ್ಲ ಇದೇ ಆಲೋಚನೆಗಳು. ಯಾವ ನಿಮಿಷದಲ್ಲಿ ಈ ವಿಷಯ ಬಯಲಾಗುತ್ತೋ ಅಂತ, ಯಾರು ಎದುರುಗಡೆ ಬಂದು ನನ್ನ ಪ್ರಶ್ನೆ ಮಾಡ್ತಾರೋ ಅಂತ ನಿದ್ದೆ ಬರಲಿಲ್ಲ. ಬೇಗ ಹೋಗಿ ತಿಳ್ಕೊಂಡ್ ಬಾಮ್ಮ. ಸರಿ ಅತ್ತೆ, ತಿಳ್ಕೊಂಡು ಅಲೇಖ್ಯನ ಕರ್ಕೊಂಡು ಬರ್ತೀನಿ. ಎಲ್ರ ಮುಂದೆ ನಿಜಾನ್ ಹೇಳಿಸ್ತೀನಿ. ಅಲೇಖ್ಯ, ಅಲೇಖ್ಯ, ಅಕ್ಕ, ನನಗೆ ಒಳ್ಳೇದು ಮಾಡಬೇಕು ಅಂತ ನನ್ನ ಬಗ್ಗೆ ತುಂಬ ಯೋಚನೆ ಮಾಡ್ತಿದೀಯ. ನನಗೋಸ್ಕರ ತುಂಬ ಕಷ್ಟಪಡ್ತಿದೀಯ. ನಾನು ನಿನಗೆ ಭಾರ ಆಗಿದ್ದೀನಿ ಅಂತ ಗೊತ್ತಿದ್ರು, ನನಗೊಂದು ಜೀವನ ಬೇಕು ಅಂತ ಯಾರಿಗೂ ಇಷ್ಟ ಇಲ್ಲದೆ ಇದ್ರು ಈ ಮನೇಲಿ ಇರಿಸ್ಕೊಂಡಿದ್ದೆ. ಇಂಥ ಸಮಯದಲ್ಲಿ ನಾನು ತಾಯಿ ಆಗಿದ್ದೀನಿ. ಮದುವೆಗೂ ಮುಂಚೆ ತಾಯಿ ಆಗೋದು ಎಲ್ಲರೂ ಅಸಹ್ಯ ಪಡುವಂಥ ವಿಷಯ, ಕುಟುಂಬಕ್ಕೆ ಕೆಟ್ಟ ಹೆಸರು ತರೋ ವಿಷಯ. ನನ್ನಿಂದ ನಿಮ್ಮ ಕುಟುಂಬಕ್ಕೆ ಯಾವ ಕೆಟ್ಟ ಹೆಸರು ಬರಬಾರ್ದು. ಅದಕ್ಕೆ ಮನೆಯಿಂದ ಹೊರಗಡೆ ಹೋಗಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀನಿ. ನನಗೋಸ್ಕರ ಹುಡುಕ್ಬೇಡ, ನನಗೇನಾದರೂ ತಲೆ ಕೆಡಿಸ್ಕೋಬೇಡ. ನೀನು ಶ್ರೀಕರ್ ಅವ್ರ ಜೊತೆ ಸಂತೋಷವಾಗಿರು. ಇನ್ಮುಂದೆ ಆದರೂ ನಿನ್ನ ಕಷ್ಟ ತೀರೋಗ್ಬೇಕು ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತಿದ್ದೀನಿ. ಏನ್ ಗೊತ್ತಾಯ್ತು? ಯಾಕಷ್ಟು ಭಯದಿಂದ ಬರ್ತಿದ್ದಾಳೆ? ಅಲೇಖ್ಯನ ಕರ್ಕೊಂಡ್ ಬರ್ತೀನಿ ಅಂತ ಹೋದ್ಲಲ್ವಾ, ಮತ್ತೆ ಒಬ್ಳೇ ಏನಕ್ಕೆ ಬರ್ತಾ ಇದ್ದಾಳೆ? ಏನಾಯ್ತಮ್ಮ? ಯಾಕೆ ಇಷ್ಟೊಂದು ಭಯದಲ್ಲಿ ಬರ್ತಿದ್ಯಾ? ಏನಾದ್ರೂ ಹೇಳಿದ್ಲಾ? ಹೇಳೋದಕ್ಕೆ ಅಷ್ಟಕ್ಕೂ ಅಲೇಖ್ಯ ಮನೇಲೇ ಇಲ್ಲ. ಈ ಲೆಟರ್ ಬರೆದು ನನಗೋಸ್ಕರ ಯಾರು ಹುಡುಕ್ಬೇಡಿ ಅಂತ ಮನೆಯಿಂದ ಹೊರಟೋಗಿದ್ದಾಳೆ. ಎಲ್ಲಿಗೆ ಹೋಗಿದ್ದಾಳೋ, ಎಂತ ನಿರ್ಧಾರ ತಗೋತಾಳೋ ಅಂತ ತುಂಬಾ ಭಯ ಆಗ್ತಾ ಇದೆ. ತಪ್ಪು ಕೆಲಸ ಮಾಡಿರೋದಕ್ಕೆ ನಮಗ್ ಮುಖ ತೋರ್ಸಕ್ಕಾಗದೆ ಹೊರಟೋಗಿದ್ದಾಳೆ. ಅಂತ ತಪ್ಪು ಮೊದಲೇ ಮಾಡಿದಾಗ ಗಂಡಿನ ಕಡೆಯವ್ರ ಮುಂದೆ ಯಾಕೆ ಕೂರ್ಬೇಕಿತ್ತು? ನಮ್ಮನ್ನ ಮೂರ್ಖರನ್ನ ಮಾಡೋದಕ್ಕ? ಬಸ್ರಿ ಆಗೋಕೆ ಕಾರಣ ಆಗಿರೋರ ಹತ್ರನೇ ಹೊರಟೋಗಿರ್ತಾಳೆ. ಅಷ್ಟೇ ಆಗಿರುತ್ತೆ.
ಅಪ್ಪಿ ತಪ್ಪಿ ಸೂಸೈಡ್ ಅಂತ ಡಿಸಿಷನ್ ತಗೊಳ್ಳಲ್ಲ ತಾನೆ. ಎಲ್ರಿಗಿಂತ ಇವ್ರು ತುಂಬಾ ಭಯ ಪಡ್ತಿದ್ದಾರೆ. ದೊಡ್ಡ ಬಾಮಾಯ್ದ ಇಲ್ಲ, ಅವನಿದ್ದಿದ್ರೆ ಅವನು ಕೂಡ ಹೀಗೆ ಭಯ ಪಡ್ತಿದ್ದ. ನಾವು ಹೊರಗಡೆ ಕಳ್ಸೋದಕ್ಕೂ ಮುಂಚೆನೆ ಅವಳೇ ಒಂದು ನಿರ್ಧಾರ ತಗೊಂಡು ಹೊರಗಡೆ ಹೋಗಿ ಒಳ್ಳೆ ಕೆಲಸ ಮಾಡಿದಾಳೆ. ಇನ್ನು ಅವಳ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಬಿಡಿ. ಹೇಗ್ ಬಿಡ್ತೀವಿ ಅತ್ತೆ? ಬಿಡ್ತೆ ಮತ್ತೆ ದಾರಿಲ್ ಹೋಗೋರನ್ನೆಲ್ಲ ಮನೆಗೆ ಕರ್ಕೊಂಡ್ ಬಂದು ತುಂಬಿಸ್ಕೋತಿಯಾ? ಅತ್ತೆ ನಿನ್ನ ತಲೆ ಮೇಲೆ ಕೂರಿಸ್ಕೊಂಡಿರೋದಕ್ಕೆ ನೀನ್ ತುಂಬಾ ಓವರ್ ಆಗಿ ಮಾಡ್ಬೇಡ. ಎಷ್ಟ್ರಲ್ಲಿ ಇರ್ಬೇಕೋ ಅಷ್ಟ್ರಲ್ಲಿರು. ರುದ್ರಾಣಿ ಅವರು ಕೋಮಾದಿಂದ ಹೊರಗಡೆ ಬಂದು ಕೇಳಿದ್ರೆ ಏನು ಉತ್ತರ ಕೊಡ್ಲಿ? ಅವಳ ಜವಾಬ್ದಾರಿನ ಅವನಿ ತಗೊಂಡಿರೋದಕ್ಕೆ ಅವನಿಗೆ ಭಯ ಇರತ್ತೆ. ನಿಮಗೇನಿರತ್ತೆ? ಅಲೇಖ್ಯಾಗೆ ನ್ಯಾಯ ಸಿಗ್ಬೇಕು. ಅವಳು ಎಲ್ಲೇ ಇದ್ರು ಹುಡುಕಿ ಮನೆಗೆ ಕರ್ಕೊಂಡು ಬರ್ತೀನಿ. ಅವನಿ ಅವನಿ ಹೊರಗಡೆ ಹೋಗಿರೋ ದರಿದ್ರನ ಮತ್ತೆ ಕರ್ಕೊಂಡ್ ಬರ್ತೀನಿ ಅಂತಿದ್ದಾಳೆ. ತಾನು ಗರ್ಭಿಣಿ ಆಗೋಕೆ ಕಾರಣವಾದವ್ರ ಹೆಸರನ್ನ ಧೈರ್ಯವಾಗಿ ಹೇಳ್ತಿಲ್ಲ ಅಂದ್ರೆ ಏನೋ ಮಸ್ಲತ್ತಿದೆ.